ಮೊದಲು ನನಗೆ ಈ ಮನುಷ್ಯ ಜೀವನದಲ್ಲಿ ಏನ್ ಮಾಡ್ತಾನೆ ಅಂತ ತಿಳ್ಕೋಬೇಕು. ಬರೀ ಬದುಕಿರೋದು ಜೀವನ ಅಲ್ಲ ಅಮ್ಮ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಸುಭಿ? ಏನ್ ಹೇಳ್ತಿದ್ಯಾ ನೀನು? ಬದುಕಿ ಬಾಳೋದಕ್ಕೇನೆ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿರೋದು. ಕೇಳಿಸ್ಕೊಂಡ್ರಾ ನೀವು? ಸುಭಾಷ್ ಏನ್ ಹೇಳ್ತಿದ್ದಾನೆ ಅಂತ ಕೇಳಿಸ್ಕೊಂಡ್ರಾ? ಚಾರು, ಮಂಗಲ್, ನೀವೆಲ್ಲ ಮನೆಗೆ ಹೋಗಿ. ಅಪ್ಪ ಅಮ್ಮ ಚಿಂತೆ ಮಾಡ್ತಿರ್ತಾರೆ. ಮಕ್ಕಳು ಮನೆಗೆ ಬರ್ದಿದ್ರೆ ಭಯ ಆಗ್ತಿರುತ್ತೆ. ಹೋಗಿ, ನೀವೆಲ್ಲರೂ ನಿಮ್ಮ ಮನೆಗೆ ಹೋಗಿ. ಅತ್ತೆಮ್ಮ, ನೀವು ಕೋಣೆಗೆ ಹೋಗಿ. ಸರಳ, ರೋಮಿಯಕ್ಕನ್ ಕರ್ಕೊಂಡು ಒಳಗೆ ಹೋಗು. ವಿಭಾ, ಸುಭಾಷ್ನ ಕರ್ಕೊಂಡು ಹೋಗಿ ನೀನು. ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೂ ನೀವು ಸುಮ್ಮನೆ ನಿಂತಿದ್ದೀರಲ್ಲ? ಸುಭಾಷಿಗೆ ಯಾಕೇನು ಹೇಳ್ತಿಲ್ಲ ನೀವು? ನಾನಂತೂ ಅವನನ್ನ ನಾಳೆಯಿಂದ ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ. ಇಲ್ಲ ಪ್ರಭಾ, ಸುಭಾಷ್ ನಾಳೆನು ಒಬ್ನೇ ಆಚೆ ಹೋಗ್ತಾನೆ. ಅವನೊಬ್ನೇ ಓಡಾಡ್ಲಿ. ನಾನು ನೋಡ್ಬೇಕು ಸುಭಾಷ್ ಅದ್ಯಾವ ಸಾಧು ಹತ್ರ ಹೋಗ್ತಾ ಇದ್ದಾನೆ ಅಂತ. ಅದ್ಯಾವ ಸಾಧು ಇವನಿಗೆ ಏನನ್ನ ತಲೆಯಲ್ಲಿ ತುಂಬಿಸ್ತಾ ಇದ್ದಾರೆ. ನಾನು ಅವ್ರ ಹತ್ರ ಹೋಗಿ ಮಾತಾಡ್ಬೇಕಾಗತ್ತೆ. ಇಲ್ಲ ಹೀಗೆ ಬಿಟ್ರೆ ಸುಭಾಷ್ ನಮ್ಮ ಕೈಯಿಂದನೂ ತಪ್ಪು ಹೋಗ್ತಾನೆ. ಆ ಸಾಧು ಯಾರು ಅಂತ ನೋಡ್ಲೇಬೇಕು. ಸತ್ಯವಾಗ್ಲು ಆ ಸಾಧುಗಳಿಗೆಲ್ಲ ದೇಶನೇ ಧರ್ಮ. ನನ್ನ ಧರ್ಮ ಯಾವುದು? ನಾನು ತಿಳ್ಕೊಳ್ಳೇಬೇಕು. ಇದನ್ನು ನಾನು ಖಂಡಿತ ತಿಳ್ಕೊತೀನಿ. ಸುಭಾಷ್ ಈ ಕಡೆನೇ ಹೋಗ್ತಾ ಇದ್ದ. ಇದ್ದಕ್ಕಿದ್ದಾಗೆ ಎಲ್ಲಿ ಕಣ್ಮರೆ ಆದ? ನಾನು ಸಾಧುಗಳ ಹತ್ರ ಹೋಗ್ಬೇಕಾದ್ರೆ ಇದೇ ರಸ್ತೆಲೇ ಬಂದಿದ್ದು. ಸುಭಾಷ್, ಸುಭಾಷ್ ಎಲ್ಲಿದ್ಯಾ ನೀನು? ಸಾಧುಗಳು ಎಲ್ಲೂ ಹೋದ್ರು? ಅವರು ಇವತ್ತು ಯಾಕೆ ಬಂದಿಲ್ಲ? ಅವ್ರನ್ನ ಪೊಲೀಸರೇನಾದ್ರೂ ಹಿಡ್ದಿದಾರಾ?
ಸಮಯ ಹಾಳು ಮಾಡೋದು ಬೇಡ. ಪೊಲೀಸರಿಗೆ ವಿಷಯ ತಿಳಿಸೋದೇ ಒಳ್ಳೇದನ್ಸುತ್ತೆ. ಈ ಸುಭಾಷ್ ಎಲ್ಲೂ ಹೋದ? ಮುಕುಂದ್, ದೊಡ್ಡ ಸಾಹೇಬ್ರು ಕಟಕ್ ಬರ್ತಿದ್ದಾರೆ. ನೀನು ಅವ್ರನ್ನ ರೈಲ್ವೆ ಸ್ಟೇಷನ್ಗೆ ಹೋಗಿ ರಿಸೀವ್ ಮಾಡು. ಈಗಲೇ ಬರ್ತಿದ್ದಾರ ಸರ್? ಅವರು ಸ್ವದೇಶಿಗಳ ಬಗ್ಗೆ ರಿಪೋರ್ಟ್ ಕೇಳಕ್ಕೆ ಬರ್ತಿದ್ದಾರೆ. ಅಂದ್ರೆ ನಾವು ಕೊಟ್ಟಿರೋ ರಿಪೋರ್ಟು ಸರಿಯಾಗಿಲ್ಲ ಅಂತ ಆಯ್ತು. ಮೇ ಕಮಿನ್? ನೀವೇನಿಲ್ಲಿ? ಏನಾದ್ರೂ ಕೇಸ್ ಇತ್ತಾ? ಇಲ್ಲ ಮುಕುಂದ್ ಅವರೇ, ನನಗೆ ನಿಮ್ಮಿಂದ ಸ್ವಲ್ಪ ಸಹಾಯ ಬೇಕಾಗಿತ್ತು. ಸುಭಾಷ್ ಕಾಡೊಳಗಡೆ ಹೋಗಿ ಕಳೆದು ಹೋಗಿದ್ದಾನೆ. ಒಂದು ಸರ್ಚ್ ಟೀಮ್ನ ವ್ಯವಸ್ಥೆ ಮಾಡಿದ್ರೆ ಉಪಕಾರ ಆಗ್ತಿತ್ತು. ಸಮಾಧಾನ ಸಮಾಧಾನ, ನೀವು ಅಷ್ಟೊಂದು ಗಾಬರಿ ಆಗಬೇಡಿ. ಪಾಪ ನಿಮ್ಮ ಮುದ್ದಿನ ಮಗ ಏನೇನು ಮಾಡ್ತಾನೆ ಅಂತ ನಿಮಗೆ ಗೊತ್ತೂ ಇಲ್ಲ ಅಲ್ವಾ? ತಮ್ಮ ಮುದ್ದಿನ ಮಗ ದಿವಸ ಕಾಡಿಗೆ ಹೋಗ್ತಾ ಇದ್ದಾನೆ. ದಿವಸ ಅಲ್ಲಿಗೆ ಹೋಗಿ ಧ್ಯಾನ ಮಾಡ್ತಾನೆ. ಧ್ಯಾನ ಮಾಡೋಕ ಪ್ರತಿದಿನ? ಮಿಸ್ಟರ್ ಬೋಸ್, ನಾವು ಕಾಡಿಗೆ ರೈಡ್ ಮಾಡಕ್ ಹೋಗಿದ್ವಿ ಒಬ್ಬ ಸಾಧುನ ಹುಡ್ಕೊಂಡು. ಅಲ್ಲೇ ನಾವೆಲ್ಲರೂ ಸುಭಾಷ್ನ ನೋಡಿದ್ವಿ. ಸುಭಾಷ್ ಸ್ನೇಹಿತರು ಸಾಧು ಬಗ್ಗೆ ಹೇಳಿದ್ರಲ್ಲ, ಇವ್ರು ಹೇಳ್ತಿರೋ ಸಾಧು ಕೂಡ ಅವರೇ ಇರ್ಬೋದಾ? ಸರಿ ಸರಿ, ನೀವು ಅವನನ್ನ ಕಾಡಲ್ಲಿ ನೋಡಿದ್ರೆ ಯಾಕೆ ಅವನನ್ನ ಅಲ್ಲಿಂದ ಕರ್ಕೊಂಡ್ ಬಂದಿಲ್ಲ? ಮಿಸ್ಟರ್ ಬೋಸ್, ಪ್ಲೀಸ್ ಡೋಂಟ್ ಮೈಂಡ್, ಬಟ್ ಅದು ಪೊಲೀಸರ ಕೆಲಸ ಅಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ಮಗ ಸುಭಾಷ್ ಅವನ ವಯಸ್ಸಿಗಿಂತ ಜಾಸ್ತಿ ಮೆಚುರಿಟಿ ತೋರಿಸ್ತಾನೆ. ಸರಿ, ನೀವು ನನಗೆ ಆ ಜಾಗನ ತೋರಿಸಿ ಎಲ್ಲಿದೆ ಅಂತ ನಾನೇ ಹೋಗಿ ಹುಡುಕ್ತೀನಿ ಅವನ್ನ. ದಯವಿಟ್ಟು ಕ್ಷಮಿಸಿ, ನಮಗಷ್ಟು ಸಮಯ ಇಲ್ಲ. ಸಾಹೇಬ್ರು ಬರ್ತಾ ಇದ್ರೆ ನಾವು ಸ್ಟೇಷನ್ಗೆ ಹೋಗ್ಬೇಕು. ಸಂಜೆ ಬೇಕಿದ್ರೆ ಬನ್ನಿ, ಅದೇನು ಅಂತ ನೋಡೋಣ. ಸಂಜೆನಾ? ಸಂಜೆವರೆಗೂ ನಾನು ಸುಭಾಷ್ನ ಕಾಡಲ್ಲಿ ಒಂಟಿಯಾಗಿ ಹೇಗೆ ಬಿಡ್ಲಿ? ಹೇಗೆ ಅಂದ್ರೆ ಪೊಲೀಸ್ನವರ ಸಮಯಕ್ಕೆ ತುಂಬಾ ವ್ಯಾಲ್ಯೂ ಇರುತ್ತೆ ವಕೀಲ ಸಾಹೇಬ್ರೆ. ಈ ಕೋರ್ಟ್ ಸುತ್ತಮುತ್ತನೇ ಓಡಾಡ್ಕೊಂಡಿರಿ. ಸಂಶುಲಾಲಂನ ನೋಡಿದ ಕೂಡಲೇ ಜಾಗ್ರತೆಯಿಂದ ಸನ್ನೆ ಮಾಡಿ ಹುಷಾರಾಗಿರಿ. ತುಂಬಾ ದೂರ ಹೋಗಬೇಡಿ. ನಿನ್ನ ಜೋಳಿಗಲ್ಲಿರೋ ಬಾಂಬ್ ಹುಷಾರು, ಸಿಡಿದ್ರೆ ಕಷ್ಟ ಆಗುತ್ತೆ. ಬೇರೆ ಯಾರಿಗೂ ತೊಂದರೆ ಆಗಬಾರ್ದು, ನೆನಪಿರ್ಲಿ.
ಅನಂತ್, ಏನೇ ಆದರೂ ಹುಷಾರಾಗಿರೋಣ. ನಾನು ಹೇಳಿದ ಹಾಗೆ ಅಕ್ಕಪಕ್ಕ ಓಡಾಡ್ತಿರೋ. ಯಾರ ಹೆಸರು ವೀರನ್ ಅಂತಿದ್ಯೋ ಅವನಲ್ಲಿ ಧೈರ್ಯ ಕಡಿಮೆ ಆಗೋಕ್ ಸಾಧ್ಯ ಇಲ್ಲ. ನನಗೆ ನಂಬಿಕೆ ಇದೆ. ಇದು ನನಗ್ ಕೊಡು. ನಾನಿದ್ದನ್ನ ನಿಂಗೆ ಆಮೇಲೆ ಕೊಡ್ತೀನಿ. ನೀವ್ ಸ್ಕೂಲಿಂದ ಬರ್ತಾ ಏನಾದ್ರೂ ಸುಬಿನ ನೋಡಿದ್ರಾ? ಇಲ್ಲ. ಅಪ್ಪ ಸುಬ್ಬಿನ ಕರ್ಕೊಂಡ್ ಬಂದಿಲ್ವಮ್ಮ? ಅವರೆಲ್ಲೋ ಆಚೆ ಹೋಗಿದ್ದಾರೆ. ಅಕ್ಕ, ನನಗ್ ತುಂಬಾ ಹಸುವಾಗ್ತಿದೆ. ಸರಳಾ, ಸರಳಾ. ಹಾ ಅಮ್ಮ. ಇವ್ರಿಗೆ ಹಸುವಾಗಿದೆಯಂತೆ, ತಿನ್ನಕ್ಕೇನಾದ್ರೂ ಕೊಡು. ಹಾ ಅಮ್ಮ, ನಾನ್ ಪಕೋಡ ಮಾಡ್ತಿದ್ದೀನಿ, ಆದ್ಮೇಲೆ ಎಲ್ರಿಗೂ ಕೊಡ್ತೀನಿ. ಇಬ್ರು ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ಬೇಗ ಹೋಗಿ. ಅಮ್ಮ, ನಾ ಹೋಗ್ತೀನಿ. ಅಮ್ಮ ಅಮ್ಮ ಅಮ್ಮ, ಸತೀಶ್ ಎಲ್ಲಿದ್ದಾನೆ? ವಿಭಾ, ಸತೀಶ್ ಎಲ್ಲೋ ಆಚೆ ಹೋಗಿದ್ದಾನೆ ಅಕ್ಕ. ಬರೋ ತಡ ಆಗುತ್ತೆ ಅಂತಿದ್ದ. ಯಾಕೆ, ಏನಾಯ್ತು? ಪ್ರೋಮಿ ಅಕ್ಕ, ಬೇಡ. ಅತ್ತೆ ಮಾವಂಗ್ ಇದನ್ನ ಹೇಳ್ಬಿಡಿ, ಅವ್ರಿಗೆ ಚಿಂತೆ ಆಗುತ್ತೆ. ಏನಾಯ್ತು? ನೀವೇನೋ ಯೋಚಿಸ್ಬೇಡಿ, ಒಳಗ್ ಬನ್ನಿ. ಏನಾಯ್ತು? ಯಾಕೆ ಇವಳು ಸತೀಶ್ನ ಹುಡುಕ್ತಿದ್ದಾಳೆ? ಅಮ್ಮ ಅಮ್ಮ, ನಾನ್ ನನ್ ಎಲ್ಲಾ ವಸ್ತುಗಳನ್ನ ಪ್ಯಾಕ್ ಮಾಡಿಟ್ಟಿದ್ದೀನಿ. ಸತೀಶ್ ನನ್ನನ್ನ ನನ್ ಮಾವನ್ ಮನೆಗೆ ಬಿಟ್ಟು ಬಂದ್ರೆ ಒಳ್ಳೇದು, ಇಲ್ಲಾಂದ್ರೆ ನಾನ್ ಒಬ್ಳೆ ಹೋಗ್ತೀನಿ. ನೀನ್ ಯಾಕೆ ಹೀಗೇನೇನೋ ಹೇಳ್ತಿದ್ಯಾ ಪ್ರೋಮಿ? ನೀನ್ ಇಲ್ಲಿದ್ರೆ ಏನು ತೊಂದರೆ ಆಗೋದಿಲ್ಲ. ನೀನ್ ಯಾಕೆ ಅಲ್ಲಿಗೆ ಹೋಗ್ಬೇಕು ಪ್ರೋಮಿ? ಅಮ್ಮ ಅಮ್ಮ, ನಾನು ಇಲ್ಲೇ ಇದ್ರೆ ನಿಮ್ಗೆಲ್ರ ಚಿಂತೆ ಹೆಚ್ಚಾಗತ್ತೆ. ಸುಬಿನು ಬೇಜಾರ್ ಮಾಡ್ಕೋತಾನೆ. ಅವನಂತೂ ನಿನ್ನೆ ರಾತ್ರಿ ಕಾಡಿಗೆಲ್ಲ ಹೋಗ್ಬಿಟ್ಟಿದ್ದಮ್ಮ. ಒಂದ್ ವೇಳೆ ಅವನ್ಗೇನಾದ್ರೂ ಆಗಿದ್ದಿದ್ರೆ ನಾನು ಕ್ಷಮಿಸ್ಕೊಳಕ್ ಆಗ್ತಿತ್ತ? ನನಗ್ ಬದುಕೋಕೆ ಆಗ್ತಿರ್ಲಿಲ್ಲ. ನನ್ ಜೀವನನೇ ಮುಗ್ದು ಹೋಗ್ತಾ ಇತ್ತು. ಸುಬಿ ನನ್ ತಮ್ಮ ಅಮ್ಮ, ಅವನ್ ಬಗ್ಗೆ ಚೆನ್ನಾಗೆ ಗೊತ್ತು ನನಗೆ. ಅವನ್ ಈ ವಯಸ್ಸಲ್ಲಿ ಜೀವನದ ಅರ್ಥ ಹೊಡ್ಕೊಂಡು ಹೊರಟಿದ್ದಾನೆ. ಇಲ್ಲ, ನಾನು ಈ ಮನೇಲಿರೋಕ್ ಸಾಧ್ಯ ಇಲ್ಲ ಅಮ್ಮ. ನನಗೆ ಇಲ್ಲಿರೋದಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ. ಪ್ರೋಮಿ, ನಾನ್ ಎಷ್ಟು ಸಲ ಹೇಳಿಲ್ಲ ನಿಂಗೆ, ಸುಭಾಷ್ ನಿನ್ನಿಂದ ಹೀಗೆಲ್ಲ ಮಾಡ್ತಿಲ್ಲ. ಅವನಿಗೆ ಸ್ವಲ್ಪ ಶಿಸ್ತು ಬೇಕು ಅಷ್ಟೇ. ನೀವೆಲ್ಲ ಸೇರಿ ಅವನ್ನ ಮುದ್ದು ಮಾಡಿ ಹಾಳು ಮಾಡಿದ್ದೀರಾ. ಪ್ರೋಮಿ ಅಕ್ಕ, ಸುಭಾಷ್ ಬಗ್ಗೆ ನಮ್ಗೆಲ್ಲ ಹೇಗ್ ಚಿಂತೆ ಇದೆಯೋ ನಿಮ್ ಬಗ್ಗೆನೂ ಹಾಗೆ ಚಿಂತೆ ಇದೆ ಅಕ್ಕ. ನೀವ್ ಈ ಪರಿಸ್ಥಿತಿಲಿ ಮನೆಯಿಂದ ಹೋದ್ರೆ ನಮ್ಗೆ ಯಾರಿಗೂ ನೆಮ್ಮದಿನೇ ಇರೋದಿಲ್ಲ ಅಕ್ಕ. ನನ್ ಮಾತು ಕೇಳಿ ಅಕ್ಕ, ನೀವ್ ಇಲ್ಲಿಂದ ಹೋದ್ರೆ ನಮ್ಗೆ ಯಾರಿಗೂ ನೆಮ್ಮದಿ ಇರೋದಿಲ್ಲ. ಇಲ್ಲ ವಿಭಾ, ಅಕ್ಕ, ಅಮ್ಮ ಅಮ್ಮ, ನಿಮ್ಮಪ್ಪ ನಿನ್ ತಮ್ಮ ಇಬ್ರು ಇನ್ನೂ ವಾಪಸ್ ಬಂದಿಲ್ಲ. ಭಯದಿಂದ ನನಗೆ ಕೈ ಕಾಲು ನಡುಕ್ತಿದೆ. ನೀನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳ್ಬಿಡ ಪ್ರೋಮಿ. ಯಾರು ಬಂದಿಲ್ವಾ? ಯಾಕೆ ಬಂದಿಲ್ಲ ವಿಭಾ? ಯಾಕೆ ಯಾರು ಬಂದಿಲ್ಲ? ಅಕ್ಕ, ನನಗೆ ಗೊತ್ತು, ಚಿಂತೆ ಮಾಡ್ಬೇಡಿ. ಇದೆಲ್ಲ ನನ್ನಿದ್ದಾರೆ. ನನಗೆ ಮನೇಲಿರೋಕ್ಕಾಗ್ತಿಲ್ಲ. ನಾನೇ ಹೋಗೋರ್ನ ಹುಡ್ಕೊಂಡ್ ಬರ್ತೀನಿ. ಅಮ್ಮ, ನಾನು ಬರ್ತೀನಿ ನಿಮ್ ಜೊತೆಗೆ. ನಾನು ಬರ್ತೀನಿ ಅಕ್ಕ. ನೀವಿಲ್ಲೇ ಇದ್ದು ಮನೇನ ನೋಡ್ಕೊಳ್ಳಿ. ಅಕ್ಕನ ಒಳಗ್ ಕಳ್ಸಿ ಎಲ್ರಿಗೂ ಊಟ ಕೊಡಿ ಅಕ್ಕ. ಎಲ್ಲ ಮುಗೀತು. ಅಬ್ದುಲ್ ಕಾಕ, ಗಾಡಿ ತೆಗಿರಿ. ಬನ್ನಿ ಅಮ್ಮ.
ಹೆದರ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಇವತ್ತು ಸಂಶುಲ್ ಆಲಂ ಇಲ್ಲಿಗೆ ಬಂದೇ ಬರ್ತಾನೆ. ಜತಿನವ್ರೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಯಾವಾಗ್ಲೂ ಸಂಶೋಲ್ ಆಲಂ ಜೊತೆ ಪೊಲೀಸರು ಇದ್ದೇ ಇರ್ತಾರೆ. ಯಾರೇ ಸಂಶೋಲ್ನ ಕೊಂದ್ರು ಅವರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಸತ್ಯ ಏನು ಅಂದ್ರೆ ಅವನು ಸಿಕ್ಕಾಕೊಂಡೇ ಸಿಕ್ಕಾಕೋತಾನೆ. ಈ ಪಿಸ್ತೂಲ್ನಲ್ಲಿರೋ 6 ಕಾರ್ ಗುಂಡು ಆ ಸಂಶುಲ್ ಎದೆನಲ್ಲಿ ಹೋಗಿ ಸೇರ್ಕೋಬೇಕು. ಯಾರ ಹೆಸರು ವೀರನ್ ಅಂತಿದ್ಯೋ ಅವನಲ್ಲಿ ಧೈರ್ಯ ಕಡಿಮೆ ಆಗೋಕ್ ಸಾಧ್ಯ ಇಲ್ಲ. ಸಂಶೋಲ್ನ ಕೊಂದ ಮೇಲೆ ವೀರೇನ್ ಓಡೋಕ್ ಸಾಧ್ಯ ಇಲ್ಲ. ಅವನ್ನ ಜೀವಂತವಾಗಿ ಅಥವಾ ಕೊಂದಾದ್ರೂ ಅವನ್ನ ಹಿಡಿತಾರೆ. ವೀರೇನ್ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇವತ್ತೇ ವೀರೇನ್ ಜೊತೆ ನಮ್ಮ ಕೊನೆ ಭೇಟಿ ಅನ್ನಿಸ್ತಿದೆ. ವೀರೇನ್ ಹೇಗಾದ್ರೂ ಮಾಡಿ ಓಡೋಗ್ಲೇಬೇಕು ಜೊತೆನವ್ರೆ. ಸಂಶುಲ್ನ ಕೊಂದು ಅವನು ತಪ್ಪಿಸ್ಕೊಳ್ಳೇಬೇಕು. ಅಲ್ಲಿ ನೋಡಿ, ಸಂಶುಲ್ ಆಲಂ ಹೊರಗಡೆ ಬರ್ತಾ ಇದ್ದಾನೆ. ಸಂಶುಲ್ ಆಲಂ ಬಂದ. ಸರ್, ನೀವು ಒಳ್ಳೆ ಪ್ಲಾನ್ ಮಾಡಿದ್ರಿ. ನೀವೇನಾದ್ರೂ ಇವತ್ತು ಆ ಸುಳ್ಳು ಸಾಕ್ಷಿನ ಕರೆಸದೇ ಇದ್ದಿದ್ರೆ ಆ ಸ್ವದೇಶಿಗಳಿಗೆ ಶಿಕ್ಷೆ ಆಗ್ತಾನೆ ಇರ್ಲಿಲ್ಲ. ಈ ಶಂಸುಲ್ ಆಲಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನೀನ್ ನೋಡ್ತಾ ಇರೋ ಆಲಿಪುರ್ ಕೇಸಿನ ತೀರ್ಪು ನಮ್ ಪರವಾಗುತ್ತೆ. ಜತಿನವ್ರೆ, ಇಷ್ಟೆಲ್ಲ ಪೊಲೀಸರ ಮಧ್ಯೆ ವೀರೇನ್ ಕೆಲಸ ಮುಗಿಸ್ತಾನ?
ವಿಜಯ್ ಕ್ಯಾಚ್ ಹಿಮ್. ಸುಭಾಷ್ ಸುಭಿ ಸುಭಾಷ್ 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 ಅಪ್ಪ ನೀವಿಲ್ಲಿದ್ದೀರಾ? ಸುಬಿಯಲ್ಲಿ ನೀವೆಲ್ಲ ಮನೆಗ್ ಬಂದಿಲ್ಲ ಅಂತ ನಾವ್ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದೀವಿ. ಎಲ್ಲಿ ಸುಬಿ? ಸುಭಾಷ್ ಕಾಡಲ್ಲೆಲ್ಲೋ ಇದ್ದಾನೆ ಪ್ರಭಾ. ನಾನ್ ತುಂಬಾನೇ ಪ್ರಯತ್ನ ಮಾಡಿದೆ ಹುಡ್ಕೋಕೆ. ಪೊಲೀಸ್ನವರು ನಮ್ಗೆ ಸಹಾಯ ಮಾಡಕ್ ಬರ್ಲಿಲ್ಲ. ದೊಡ್ಡ ಸಾಹೇಬ್ರು ಬರ್ತಾರೆ ಅಂತ ಬ್ಯುಸಿ ಇದ್ದಾರೆ. ಇದೇನಿದು? ನೀವಿನ್ನೂ ಸುಭಾಷ್ನ ಹುಡುಕ್ತಾನೆ ಇದ್ದೀರಾ? ನಮ್ಮ ಅಜ್ಜಿ ನನ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಆ ಕಾಡಲ್ಲಿ ಎಷ್ಟೊಂದು ಹಾವುಗಳಿದೆ ಅಂತ. ಒಳಗಡೆ ಹೋದೋರ್ಗೆ ಅದು ಕಚ್ಚತ್ತಂತೆ. ಮತ್ತೆ ಅಲ್ಲಿಗೆ ಹೋದೋರು ಯಾರು ವಾಪಸ್ಸೇ ಬರೋದಿಲ್ವಂತೆ. ನನ್ ಸುಬಿಗೇನು ಆಗಿರಲ್ಲ ತಾನೆ? ನೀವಿದೇನ್ ಹೇಳ್ತಿದ್ದೀರಾ ಅಮ್ಮ? ಅಪ್ಪ ಅಪ್ಪ ಸುಭಾಷ್ ಯಾವ ಕಡೆ ಹೋದ ಅಂತ ನೀವ್ ನೋಡಿದ್ರಾ? ನಾನು ಅವನ ಹಿಂದೆನೆ ಹೋಗ್ತಾ ಇದ್ದೆ ವಿಭಾ. ಆದ್ರೆ ಹೋಗ್ತಾ ಹೋಗ್ತಾ ಅವನ್ ಎಲ್ಲಿ ಹೋದ ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ. ಅವ್ನ್ ಕಾಡೊಳಗ್ ಹೋಗೋಕ್ ಮೊದ್ಲು ನೀವು ಅವನ್ನ ತಡಿಬೇಕಿತ್ತು ತಾನೆ? ಯಾಕೆ ಅವನ್ನ ತಡಿಲಿಲ್ಲ? ಕಾಡೊಳಗ್ ಹೋದ್ರೆ ಅಪಾಯ ಆಗತ್ತೆ ಅಂತ ಗೊತ್ತಿರ್ಲಿಲ್ವಾ? ಅಮ್ಮ ಇದನ್ನೆಲ್ಲ ನಾವ್ ಆಮೇಲೆ ಮಾತಾಡ್ಬಹುದು. ಅಪ್ಪ ಈಗ ಸುಭಾಷ್ನ ಹುಡುಕೋದು ಮುಖ್ಯ. ಬನ್ನಿ, ಬೇಗ ಬನ್ನಿ. ಬನ್ನಿ ಬನ್ನಿ, ಬಾ ಪ್ರಭಾ. ಬನ್ನಿ ಅಮ್ಮ. ಸುಭಾಷ್ 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 ವಂದೇ ಮಾತರಂ. ಹೇಳ್ಕೊಂಬನ್ನಿ. ವಂದೇ ಮಾತರಂ. ಬ್ರಿಟಿಷರು ಇಲ್ಲಿಗೆ ಬರ್ದೇ ಇದ್ರೆ ನಮ್ಮೇಲೆ ಯಾರು ದೌರ್ಜನ್ಯ ಮಾಡ್ತಾ ಇರ್ಲಿಲ್ಲ. ಹೊರಗಡೆಯಿಂದ ಬಂದಿರೋ ಅವರು ನಮ್ ದೇಶನ ಆಳ್ತಾ ಇದ್ದಾರೆ. ಇವತ್ತು ಅದೇ ಕಾರಣದಿಂದ ಖುದಿರಾಮ್ ಪ್ರಾಣ ತ್ಯಾಗ ಮಾಡ್ಬೇಕಾಯ್ತು. ನಮ್ಮ ದೇಶ, ನಮ್ಮ ಜನ, ನಮ್ಮ ಭಾಷೆ ಎಲ್ಲದನ್ನು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ನೀನು ಬೇರೆಯವ್ರ ತರ ಅಲ್ಲ. ನೀನನ್ನ ಎಲ್ರೂ ಬೇರೆ ತರ ಗುರುತಿಸ್ತಾರೆ. ನೀನು ಜವಾಬ್ದಾರಿ ತಗೋಬೇಕು. ಅರ್ಥ ಆಯ್ತಾ? ಇದ್ಯಾವ ದೇವ್ರ ಮೂರ್ತಿ? ಇದು ಎಂತಹ ದೇವಿ ಅಂದ್ರೆ ಅದು ಮಾತೆ ಅಂತ ಕರ್ಸ್ಕೊಳ್ಳೋ ದೇವಿ, ಭಾರತ ಮಾತೆ. ಇಲ್ಲಿ ನಾವು ಭಾರತ ಮಾತೆಗೆ ಪೂಜೆ ಮಾಡ್ತೀವಿ. ನಮ್ಮ ದೇಶದ ಮಾತೆ ಭಾರತ ಮಾತೆ. ಈ ಕೊನೆ ಗುಂಡು ನನಗೋಸ್ಕರನೇ. ಅವಶ್ಯಕತೆ ಬಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ. ನನ್ನ ಒಬ್ಬನ ಪ್ರಾಣ ಹೋಗೋದ್ರಿಂದ ದಿನನಿತ್ಯ ನಡೀತಿರೋ ಲಕ್ಷ ಲಕ್ಷ ಜನರಿಗಾಗ್ತಿರೋ ಅನಾಚಾರ ನಿಲ್ಲುತ್ತೆ ಅಂತಾದ್ರೆ ನಾನು ಮಾಡ್ಕೊಳ್ಳೋ ಆತ್ಮಹತ್ಯೆ ಕೂಡ ಒಳ್ಳೇದೇನೆ. ಸುಭಾಷ್ 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 ಸುಬಿ ಸುಬಿ ಸುಭಾಷ್ ಸುಭಾಷ್ ಕೇಳಿಸ್ತಿದ್ಯಾ? ಏನಾಯ್ತು?
ಇವನ್ ಯಾಕೇನು ಮಾತಾಡ್ತಿಲ್ಲ? ಸುಬಿ, ಇಲ್ಲಿಂದ ಎದ್ದೇಳು. ಸಂಶುಲ್ ಪ್ರಾಣದ ಬದಲಿಗೆ ನಮ್ಮ ಸೋದರನ ಸಾವನ್ನ ನಾವು ಸ್ವೀಕರಿಸಲೇಬೇಕು. ವೀರೇನ್, ನೀನ್ ನಮ್ಮ ಜವಾಬ್ದಾರಿನ ಹೆಚ್ಚು ಮಾಡಿದೀಯ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಒಂದೇ ಮಾತರಂ. ತುಂಟತನ ಮಾಡೋದಕ್ಕೂ ಒಂದ್ ಲಿಮಿಟ್ ಇರುತ್ತೆ ಸುಭಾಷ್. ಬೇಡ ಬೇಡ ಅಂತ ಹೇಳಿದ್ಮೇಲೂ ಆ ಕಾಡೊಳಗೆ ಹೋಗೋದಂದ್ರೇನು? ಅಲ್ಲಿ ಎಂತೆಂತ ದೊಡ್ಡ ತೊಂದರೆ ಆಗ್ತಿತ್ತು ಅನ್ನೋ ಯೋಚನೆ ಆದ್ರೂ ಇದೆಯಾ ನಿನ್ಗೆ? ಮನೆಯಲ್ಲಿ ಅಪ್ಪ ಅಮ್ಮ ಎಲ್ರು ಇರ್ತಾರೆ, ಅವ್ರ ಕತೆ ಏನಾಗ್ಬೇಕು ಹೇಳು ಸುಭಾಷ್. ಎಲ್ರು ನಿನ್ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ ಅನ್ನೋದು ಕೂಡ ನಿಂಗೆ ಅರ್ಥ ಆಗೋದಿಲ್ವಾ? ಧರ್ಮದ ಅರ್ಥ ಏನು ಅಂತ ನಾನು ಹುಡುಕ್ತಾ ಇದ್ದೆ ಅಪ್ಪ. ಮನೇಲಿ ಎಲ್ಲರ ಹತ್ರನೂ ಕೇಳ್ದೆ, ಆದ್ರೆ ಯಾರು ನಂಗೆ ಅದಕ್ಕೆ ಉತ್ತರನೇ ಕೊಡ್ಲಿಲ್ಲ. ನೀವು ನಂಗೇನು ಹೇಳಿಲ್ಲ. ನಿನ್ ಧರ್ಮನ ನೀನೇ ಹುಡ್ಕೊ ಅಂತ ನೀವೇ ಹೇಳಿದ್ರಿ. ಅದಕ್ಕೆ ನಾನೇ ಹುಡ್ಕೊಂಡು ಹೋದೆ. ಇವತ್ತು ನನಗೆ ಧರ್ಮ ಏನು ಅಂತ ಗೊತ್ತಾಯ್ತು. ನನ್ನ ಧರ್ಮ ದೇಶದ ಸೇವೆ. ನಮ್ ದೇಶನ ನಾವೇ ಮುನ್ನಡೆಸ್ಬೇಕು. ಬ್ರಿಟಿಷರು ಹೊರಗಿನವರು, ಅವ್ರು ಯಾಕೆ ನಮ್ ದೇಶನ ಆಳ್ಬೇಕು? ನಾನು ಶರತಣ್ಣನ ಹತ್ರ ಕೇಳ್ದೆ, ಮಾದಮೇಶ್ರ ಹತ್ರನೂ ಕೇಳ್ದೆ. ಮತ್ತೆ ಸಾಧುಗಳು ಅದನ್ನೇ ಹೇಳ್ತಿದ್ದಾರೆ, ನಾವು ಪರದೀನರಂತೆ. ನಾವ್ಯಾಕೆ ಪರದೀನರಾಗ್ಬೇಕು? ಹೇಳಿ ಅಪ್ಪ, ನಾವೇನ್ ಅನ್ಯಾಯ ಮಾಡಿದೀವ? ನಾನು ಧರ್ಮದ ಅರ್ಥ ಹುಡ್ಕೋದು ತಪ್ಪ? ನಾನು ನನ್ನ ಜೀವನದ ಉದ್ದೇಶನ ಅರ್ಥ ಮಾಡ್ಕೊಳ್ಳೋದು ಯಾಕೆ ಸರಿಯಲ್ಲ? ಇದನ್ನೆಲ್ಲ ಯೋಚನೆ ಮಾಡೋ ವಯಸ್ಸು ನಿಂದಲ್ಲ ಸುಭಾಷ್. ಇದು ಬರೀ ಓದೋ ಬರೆಯೋ ವಯಸ್ಸು. ನಿನ್ಗೆ ಎಷ್ಟಲ್ಲ ಹೇಳ್ಬೇಕಿದ್ನ ಅರ್ಥ ಆಗಲ್ವಾ? ಅಪ್ಪ ನೋಡು ವಿಭಾ, ನೀನ್ ಇವ್ರ ಮಧ್ಯ ಹೋಗ್ಬೇಡ, ಒಂದು ಮಾತು ಆಡ್ಬೇಡ. ಸುಭಾಷ್ ಹೇಗೆ ಪದೇ ಪದೇ ಹೇಳಿದ ಮಾತು ಕೇಳಲ್ವೋ, ನೀನು ಅವನ್ ತರ ಹೇಳಿದ ಮಾತನ್ನ ಕೇಳೋದೇ ಇಲ್ಲ ಅಂತ್ಯಾ? ಯಾಕೆ ನೀನ್ ಅಪ್ಪ ಮಗನ ಮಧ್ಯೆ ಹೋಗ್ತಾ ಇದ್ಯಾ? ನಾನ್ ನಿನ್ನ ನಂಬಿದ್ದೆ ಸುಭಾಷ್. ನೀನ್ ಅದಕ್ಕೆ ಪ್ರತಿಫಲವಾಗಿ ಇದೇನಾ ಕೊಡ್ತಿರೋದು? ನೋಡು ಜಾನಕಿ, ಇದು ಸರಿಯಾದ ಸಮಯ. ಇವ್ರಿಗೆ ಕಡವಾಣ ಹಾಕು. ಇಲ್ದೇ ಇದ್ರೆ ಮುಂದೆ ನಿಮ್ಮ ಅಳುಗೆ ಅಂತ್ಯನೇ ಇರೋದಿಲ್ಲ. ಸುಭಾಷ್, ನಿನ್ ಬಾಯಲ್ಲಿ ದೇಶದ ಬಗ್ಗೆ ಯಾವತ್ತೂ ಇನ್ನೊಂದು ಮಾತು ಆಚೆ ಬರಬಾರ್ದು. ನಿನಗೆ ತಿಳ್ಕೋಬೇಕಲ್ವಾ ಧರ್ಮ ಏನು ಅಂತ? ಹಾಗಾದ್ರೆ ಕೇಳಿಸ್ಕೊ. ನಿನ್ ಧರ್ಮ ಸರಿಯಾದ ಶಿಕ್ಷಣ ಪಡೆಯೋದು. ಈಗಿನಿಂದ ನೀನ್ ಬರೀ ಓದು ಬರಹದ ಕಡೆ ಗಮನ ಕೊಡೋದೇ ನಿನ್ ಧರ್ಮ ಆಗಿರ್ಬೇಕು, ಕರ್ಮ ಆಗಿರ್ಬೇಕು. ಓದೋ ಬರೆಯೋ ಕೆಲಸ ಎಲ್ಲರೂ ಮಾಡ್ತಾರೆ ಅಪ್ಪ, ಆದ್ರೆ ದೇಶದ ಬಗ್ಗೆ ಗಮನ ಕೊಡದೆ ಹೇಗ್ ಓದೋದು ಅಪ್ಪ? ಬಾಯಿ ಮುಚ್ಕೊಂಡಿರೋ. ಒಂದ್ ಮಾತು ಆಚೆ ಬರ್ಬಾರ್ದು ಅಂತ ಹೇಳಿದ್ನಲ್ಲ ಸುಭಾಷ್. ಹೋಗ್ ನಿನ್ ಕೊನೆಗೆ ಹೋಗು. ಇವತ್ ರಾತ್ರಿ ನಿನ್ಗೆ ಊಟನೂ ಇಲ್ಲ, ನೀರು ಇಲ್ಲ. ಈ ಬಗ್ಗೆ ಯಾರು ಏನು ಹೇಳೋ ಅವಶ್ಯಕತೆ ಇಲ್ಲ. ಕರ್ಕೊಂಡು ಹೋಗಿ ಇವನ್ನ. ಬಾ ಸುಭಾಷ್.
ದೇಶದ ಸೇವೆ ಮಾಡೋದು ಒಂದೇ ನನ್ನ ಧರ್ಮ ಅಪ್ಪ. ಏನ್ ಮಾತಾಡ್ತಿದ್ಯಾ ಸುಭಾಷ್? ನಡಿ. ಅವನಿಗೆ ಅಮ್ಮನಿಗಿಂತ ಈ ದೇಶನೇ ಹೆಚ್ಚಾಗೋಯ್ತಾ? ಇದ್ಯಾವ ತರ ಹುಚ್ಚುತನ? ಈ ಕೊನೆಗುಂಡು ನನಗೋಸ್ಕರನೇ. ವಂದೇ ಮಾತರಂ, ವಂದೇ ಮಾತರಂ. ನೀವು ನನ್ನನ್ನ ಯಾಕೆ ತಡೆದ್ರಿ ಜತಿನವ್ರೆ? ಬಾಂಬ್ ಎಸ್ತಿದ್ರಿ, ಎಲ್ರೂ ಚಲ್ಲಾಪಿಲ್ಲಿ ಆಗ್ತಾ ಇದ್ರು. ಆವಾಗ ನಾವು ವೀರ್ಯನ್ನ ಕಾಪಾಡೋ ಪ್ರಯತ್ನ ಮಾಡ್ಬೋದಾಗಿತ್ತು. ಪದೇ 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 ನನ್ನ ಕಣ್ಣೆದ್ರಿಗೆ ಅನಂತ್ ಅವರು ಏಟ್ ತಿಂದಿರೋದೇ ನೆನ್ಪಾಗತ್ತೆ. ಈಗ ವೀರ್ಯನ್ಗೂ ಹಾಗೆ ಹೊಡೆದಿರ್ತಾರೆ. ನೀವ್ ಯಾಕೆ ತಡೆದ್ರಿ ನನ್ನನ್ನ? ನೀವು ನನ್ನನ್ನ ತಡಿಬಾರ್ದಾಗಿತ್ತು. ಒಂದು ವೇಳೆ ನಾನು ತಡಿದೇ ಇದ್ದಿದ್ರೆ ಆಗ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಸಿಕ್ಕಾಕೊಳ್ತಾ ಇದ್ವಿ. ಪೊಲೀಸರು ದೌರ್ಜನ್ಯನ ನೋಡ್ತಿದ್ರು, ಸಹಿಸ್ಕೋಬೇಕಾಯ್ತು. ನೀವು ಪೊಲೀಸರಿಗೆ ಭಯ ಪಡ್ತೀರಾ ಜತಿನವ್ರೆ? ವೀರೇನ್ ಕೂಡ ಸಿಕ್ಕಾಕೊಂಡ, ನಮ್ಮನ್ನು ಹಿಡಿತಾ ಇದ್ರು. ಎಲ್ರೂ ಒಟ್ಟಿಗೆ ಅರೆಸ್ಟ್ ಆಗ್ತಾ ಇದ್ವಿ. ದೇಶಕ್ಕೋಸ್ಕರ ನಮ್ ಪ್ರಾಣ ಹೋಗ್ತಾ ಇತ್ತು ಅಲ್ವಾ? ಏನ್ ಹೇಳ್ತಾ ಇದೆಯಾ ಅನುಪಮ? ಹಾಗೆಲ್ಲ ಮಾಡಬಾರ್ದು ಅನುಪಮ ಅವರೇ. ನೀವು ಹೇಳಿದ ಹಾಗೆ ನಾವು ಜವಾಬ್ದಾರಿ ಇಲ್ದಿರೋ ಹಾಗೆ ನಡ್ಕೊಂಡ್ರೆ ಆಗ ನಾವೆಲ್ಲರೂ ಒಟ್ಟಿಗೆ ಸಿಕ್ಕಾಕೊಳ್ತೀವಿ. ನಾವೆಲ್ಲ ಅರೆಸ್ಟ್ ಆದ ಕೂಡ್ಲೆ ನಮ್ಮ ಈ ಚಳುವಳಿ ಕೂಡ ನಿಂತು ಹೋಗುತ್ತೆ, ಅಲ್ಲಿಗೆಲ್ಲ ಮುಗಿದು ಹೋಗುತ್ತೆ. ದೇಶಕ್ಕೆ ನಷ್ಟ ಆಗ್ತಿತ್ತು. ಸಂಶುಲ್ ಆಲಂ ಒಬ್ನೇ ಇರೋದಲ್ಲ, ಇನ್ನು ತುಂಬಾ ಜನ ಇದ್ದಾರೆ. ಅವರಿಗೆಲ್ಲ ನಾವು ಬುದ್ಧಿ ಕಲಿಸ್ಲೇಬೇಕು. ನೀವೆಲ್ಲ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ನಾವು ಹೀಗೆಲ್ಲ ಮಾಡೋದ್ರಿಂದ ಏನು ಒಳ್ಳೇದಾಗೋದಿಲ್ಲ, ಸ್ವಲ್ಪನೂ ಪ್ರಯೋಜನ ಆಗಲ್ಲ. ನನ್ನನ್ನ ಕ್ಷಮಿಸಿ ಜತಿನವ್ರೆ. ನೀವು ನಿಜವಾಗ್ಲೂ ನಮ್ಮ ಅಣ್ಣನೇ, ನಮ್ಮೆಲ್ರೂ ನೇತಾರ. ನೀವು ಯಾವತ್ತೂ ನೀವು ಆವೇಶಕ್ಕೆ ಬಲಿ ಆಗ್ಬಾರ್ದು. ಅದರಿಂದ ಮುಂದೆ ತೊಂದರೆ ಆಗತ್ತೆ. ನಾನು ಈ ತರ ಮಾತಾಡಿದ್ದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ನನಗೂ ಅರ್ಥ ಆಗತ್ತೆ ನಿಮ್ ಕಷ್ಟ ಏನು ಅಂತ. ಆದ್ರೆ ಇದೆಲ್ಲ ನಾವು ಸಹಿಸ್ಕೊಳ್ದೆ ದಾರಿನೇ ಇಲ್ಲ. ಎದೆ ಮೇಲೆ ಕಲ್ಲಿಟ್ಕೊಂಡಾದ್ರೂ ನಾವು ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಕಷ್ಟನೇ, ನನಗೂ ಕಷ್ಟ ಆಗ್ತಿದೆ. ವೀರೇನ್ ನನ್ನ ತಮ್ಮನ್ ತರ ಇದ್ದ, ಅಣ್ಣ ಅಂತ ಕರೀತಿದ್ದ. ನನ್ನ ಆದರ್ಶ ನೋಡ್ಕೊಂಡು ಅವನು ಬೆಳೆದಿದ್ದ ವೀರೇನ್. ಇವತ್ತು ನನ್ನ ಕಣ್ಣೆದ್ರಿಗೆ ನಡಿಬಾರ್ದೆಲ್ಲ ನಡೆದೋಯ್ತು. ಇವತ್ತು ನನ್ನ ತಮ್ಮ ವೀರೇನ್ ನನ್ನ ಜೊತೆಗಿಲ್ಲ. ಭಾರತ ಮಾತೆಯ ವೀರ ಪುತ್ರ ಅವನು. ಅವನನ್ನ ನಾವು ಬ್ರಿಟಿಷರ ಕೈಗೆ ಒಪ್ಪಿಸ್ಬೇಕಾಯ್ತು. ಇವತ್ತು ವೀರನಿಗೆ ಬಂದ ಗತಿ ನಾಳೆ ನಮ್ಮಲ್ಲಿ ಯಾರಿಗೆ ಬೇಕಾದ್ರೂ ಆಗ್ಬೋದು, ಅಥವಾ ಗಲ್ ಶಿಕ್ಷೆನೇ ಆಗ್ಬೋದು. ಆದ್ರೆ
ಹೀಗೆಲ್ಲ ಆಗ್ತಿದೆ ಅಂತ ನಾವ್ ಯಾರು ಕೂಗ್ ಹೋಗ್ಬಾರ್ದು, ನೊಂದ್ಕೋಬಾರ್ದು, ದೃಢವಾಗ್ಬೇಕು ನಮ್ಮ ವೀರೇನ್ ತರ. ಇದಕ್ಕೆಲ್ಲ ಕೊನೆ ಯಾವಾಗ ಜತಿನವ್ರೆ? ಎಲ್ರೂ ಒಬ್ಬೊಬ್ಬರಾಗೆ ಹೋಗ್ತಾ ಇದ್ದಾರೆ. ವೀರೇನ್ಗೆ ಅಲ್ಲಿ ಏನಾಗ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರು ಎಷ್ಟೆಲ್ಲ ಹಿಂಸೆ ಕೊಡ್ತಾರೆ ಗೊತ್ತಾ? ಅಷ್ಟೆಲ್ಲ ಹಿಂಸೆನ ಸಹಿಸಿಕೊಂಡು ನಮ್ಮವ್ರ ಹೆಸರನ್ನ ನಾವೇ ಹೇಳ್ದೇ ಇರೋದು ಅದು ತುಂಬಾನೇ ಕಷ್ಟ. ಆ ಬ್ರಿಟಿಷರು ನಮ್ಮ ಭಾರತೀಯರಿಗೆ ಎಷ್ಟು ಹಿಂಸೆ ಕೊಡ್ತಾರೆ ಅಂದ್ರೆ ಯಾರು ಯಾವಾಗ ಬೇಕಾದ್ರೂ ಬಾಯಿ ಬಿಟ್ಬಿಡ್ಬೋದು. ಆಗ ಜನರು ಅವರನ್ನ ವಿಶ್ವಾಸಘಾತಕರು ಅಂತಾರೆ. ದೇಶದ ಸ್ವಾತಂತ್ರ್ಯದ ಪಣ ತೊಟ್ಟಿದ್ದಾನೆ ವೀರೇನ್. ನನಗೆ ವಿಶ್ವಾಸ ಇದೆ, ಅವನ್ ಯಾವತ್ತಿಗೂ ಎಂತ ಹಿಂಸೆಗೂ ಬಾಯಿ ಬಿಡೋದಿಲ್ಲ. ಇವತ್ತು ವೀರೇನ್, ನಾಳೆ ನಾನು, ನಾಡಿದಿನ್ಯಾರೋ. ನಾವು ಹೀಗೆ ಸಣ್ಣ ಸಣ್ಣ ಬಲಿದಾನದಿಂದ ಚಳುವಳಿನ ಮುಂದುವರಿಸ್ತಾ ಹೋಗ್ತಿದ್ರೆ ಆಗ ಯಾರಾದ್ರೂ ಒಬ್ಬ ಇದ್ರ ಹೊಣೆನ ಹೊತ್ಕೊಳ್ಳೋದಕ್ಕೆ ಬಂದೇ ಬರ್ತಾನೆ. ನಮ್ಮ ದೇಶದ ಧ್ವಜ ಎಲ್ಲಕ್ಕಿಂತ ಮೇಲ್ ಹಾರೋ ಹಾಗೆ ಮಾಡ್ತಾನೆ. ಎಲ್ರಿಗೂ ಅನ್ಯಾಯದಿಂದ ಮುಕ್ತಿ ಕೊಡಿಸ್ತಾನೆ, ಸ್ವಾತಂತ್ರ್ಯ ಸಿಗೋ ಹಾಗೆ ಮಾಡ್ತಾನೆ. ಅವನಿಗಿರೋದು ಒಂದೇ ಧರ್ಮ, ದೇಶ ಸೇವೆ. ವಂದೇ ಮಾತರಂ. ಹೇಳ್ಕೊಂಬನ್ನಿ. ವಂದೇ ಮಾತರಂ. ಬ್ರಿಟಿಷರು ಇಲ್ಲಿಗೆ ಬರ್ದೇ ಇದ್ರೆ ನಮ್ಮೇಲೆ ಯಾರು ದೌರ್ಜನ್ಯ ಮಾಡ್ತಾ ಇರ್ಲಿಲ್ಲ. ಹೊರಗಡೆಯಿಂದ ಬಂದಿರೋ ಅವರು ನಮ್ ದೇಶನ ಆಳ್ತಾ ಇದ್ದಾರೆ. ಹೊಡಿರಿ ಸಾಹೇಬ್ರೆ. ಒಂದೇ ಮಾತರಂ. ನನಗೆ ಗೊತ್ತು ಸುಭಾಷ್, ನೀನು ಹಸವ್ ತಡೆಯೋದಿಲ್ಲ ಅಂತ. ಬಾ, ಬಂದು ಊಟ ಮಾಡು. ಇಲ್ಲ ವಿಭಾತ್ಗೆ, ನನ್ಗೂಟ ಬೇಡ. ಅಪ್ಪ ಕೊಟ್ಟಿರೋ ಶಿಕ್ಷಣ ನಾನು ಪಾಲಿಸ್ತಾ ಇದ್ದೀನಿ. ನಂಗೆ ಊಟ ಬೇಡ. ನನ್ಗೆ ಹಸುವಾಗ್ತಾ ಇಲ್ಲ. ಆದ್ರೆ ನನ್ಗೆ ನಾನು ಮಾಡಿರೋದು ತಪ್ಪ ಅನ್ನೋದನ್ನ ತಿಳ್ಕೊಳ್ಬೇಕು. ಅನ್ಯಾಯ ಮಾಡಿದ್ದೀನಾ? ದೇಶದ ಸೇವೆ ಯಾಕೆ ಧರ್ಮ ಆಗೋಕ್ ಸಾಧ್ಯ ಇಲ್ಲ? ನೀನ್ ಯಾವ ಅನ್ಯಾಯನೂ ಮಾಡಿಲ್ಲ ಸುಭಾಷ್, ಯಾವ ತಪ್ಪನ್ನೂ ಮಾಡಿಲ್ಲ. ಈ ದೇಶದ ಜನರಿಗೆಲ್ಲ ಒಂದೇ ಮಂತ್ರ ಇರಬೇಕು ಮನ್ಸಲ್ಲಿ, ಸ್ವಾತಂತ್ರ್ಯ. ಮತ್ತೆ ಅಪ್ಪ ಯಾಕೆ ನಂಗೆ ಶಿಕ್ಷೆ ಕೊಟ್ರು? ಅವ್ರಿಗೆ ನೀನಂದ್ರೆ ತುಂಬಾ ಇಷ್ಟ ಸುಭಾಷ್. ನಿನ್ ಬಗ್ಗೆ ಅವ್ರಿಗೆ ತುಂಬಾ ಚಿಂತೆ ಇದೆ. ಸರಿ ಆಯ್ತು, ಈಗ ನೀನೇ ಹೇಳು, ನಾನ್ ಇವತ್ ರಾತ್ರಿ ಕಳ್ದ್ ಹೋದ್ರೆ ನೀನ್ ಏನ್ ಮಾಡ್ತಿದ್ದೆ? ಏನ್ ಮಾಡ್ತಿದ್ದೆ? ನೀನನ್ನ ಹುಡ್ಕೋಕ್ ಹೋಗೋದಿಲ್ವಾ? ನನ್ ಬಗ್ಗೆ ಚಿಂತೆ ಆಗಲ್ವಾ ನಿನಗೆ? ಇಷ್ಟೇ. ಇದೇ ತರ ಅಪ್ಪ ಕೂಡ ನೀನ್ ಮುಂದೆ ಈ ತರ ಮಾಡ್ಬಾರ್ದು ಅಂತ ನಿನಗೆ ಶಿಕ್ಷೆ ಕೊಟ್ಟಿರೋದು, ಬೇರೆ ಯಾವ ಕಾರಣನೂ ಇಲ್ಲ. ಆದ್ರೆ ಅಪ್ಪ ಯಾಕೆ ನನ್ನ ಹತ್ರ ಹೇಳಿಲ್ಲ ನಾನು ಯಾವ್ದೇ ಅನ್ಯಾಯ ಮಾಡಿಲ್ಲ ಅಂತ? ಅಪ್ಪನ ಶಿಕ್ಷೆನ ನಾನು ಸ್ವೀಕರಿಸ್ತೀನಿ. ಮತ್ತಿವತ್ತು ರಾತ್ರಿ ನಾನೇನು ತಿನ್ನೋದಿಲ್ಲ. ತುಂಬಾ ರಾತ್ರಿ ಆಗಿದೆ, ನೀವು ಹೋಗಿ ಮಲ್ಕೊಳ್ಳಿ. ನಾನು ಊಟನ ಇಲ್ಲೇ ಇಟ್ಟು ಹೋಗ್ತೀನಿ ಸುಭಾಷ್, ನೀನು ಊಟ ಮಾಡು, ಆಗ್ಲೇ ನನಗ್ ಸಮಾಧಾನ ಆಗೋದು.
ನಿನ್ ಬಾಯಲ್ಲಿ ದೇಶದ ಬಗ್ಗೆ ಯಾವತ್ತೂ ಇನ್ನೊಂದು ಮಾತು ಆಚೆ ಬರಬಾರ್ದು. ಈಗಿನಿಂದ ನೀನ್ ಬರೀ ಓದು ಬರಹದ ಕಡೆ ಗಮನ ಕೊಡೋದೇ ನಿನ್ ಧರ್ಮ ಆಗಿರ್ಬೇಕು, ಕರ್ಮ ಆಗಿರ್ಬೇಕು. ಅಪ್ಪ, ನೀವು ನಾನು ಮಾಡಿರೋದು ಅನ್ಯಾಯ ಅಲ್ಲ ಅಂತ ಹೇಳಲೇಬೇಕು. ನಾನು ಯಾವ ಅನ್ಯಾಯನೂ ಮಾಡಿಲ್ಲ. ನಾನು ದೇಶದ ಸೇವೆ ಮಾಡಬೇಕು. ನಾನು ದೇಶದ ಜನರಿಗೆ ಏನೂ ಆಗೋಕ್ ಬಿಡೋದಿಲ್ಲ. ಅದಕ್ಕೆ ನಾನು ಹೋರಾಟ ಮಾಡ್ತೀನಿ. ಸುಭಾಷ್, ತಿಂಡಿ ತಿನ್ನೊಪ್ಪ. ನಿನ್ಗೋಸ್ಕರ ನಿಮ್ಮಪ್ಪ ಅಣ್ಣ ಎಲ್ಲ ಅಲ್ಲಿ ಕುತ್ಕೊಂಡು ಕಾಯ್ತಿದ್ದಾರೆ. ಇದೇನಿದು? ಇದನ್ ಯಾರು ಕೊಟ್ರು ನಿಂಗೆ? ನಾನೇ ಕೊಟ್ಟಿದ್ದೆ ಅಮ್ಮ. ಅಮ್ಮ, ನಿನ್ನೆ ರಾತ್ರಿ ನಾನೇ ಸುಭಾಷ್ಗೆ ಊಟ ತಂದ್ಕೊಟ್ಟಿದ್ದೆ. ಸುಭಾಷ್ ಹಸು ತಡೆಯೋದಿಲ್ವಲ್ಲ, ಅದಕ್ಕೆ. ನನಗ್ ಗೊತ್ತು ಮಾವ ಬೇಡ ಅಂದಿದ್ರು. ಆದ್ರೂ ಸುಭಾಷ್, ನೆನ್ನೆ ರಾತ್ರಿ ನಾನು ನಿನಗೆ ಅಷ್ಟು ಹೇಳಿ ಹೋಗಿದ್ರು ನೀನ್ ಯಾಕೆ ಊಟ ಮಾಡ್ಲಿಲ್ಲ? ಅಪ್ಪ ಕೊಟ್ಟಿರೋ ಶಿಕ್ಷಣ ನಾನು ಪಾಲಿಸ್ತಿದ್ದೀನಿ.